ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ತಂದೆ ದೇವರ ಪ್ರೀತಿಯನ್ನ ಮಾನವ ಕುಲಕ್ಕೆ ಅರ್ಥ ಮಾಡಿಸುವುದಕ್ಕಾಗಿ ಮಾನವ ರೂಪ ತಾಳಿ ಬಂದ ಓ ಪ್ರಭುವೇ, ನಿಮಗೆ ವಂದನೆ, ಸ್ತುತಿ, ಸ್ತೋತ್ರ, ಆರಾಧನೆ, ಮಹಿಮೆ ಪ್ರಭುವೇ. ನಾವು ಸದಾ ನಿಮ್ಮ ಬಳಿ ಬರಬೇಕೆಂದು ಬಯಸುತ್ತೀರಿ. ಬಾರದೆ ದೂರವಿರುವವರಿಗಾಗಿ ಸಹನೆಯಿಂದ ಕಾಯುತ್ತೀರಿ. ನಿಮ್ಮ ಸಹನೆಗಾಗಿ, ನಿಮ್ಮ ಕ್ಷಮೆಗಾಗಿ, ನಿಮ್ಮ ದಯೆಗಾಗಿ ವಂದನೆ, ಸ್ತುತಿ, ಸ್ತೋತ್ರ, ಮಹಿಮೆ ಪ್ರಭುವೇ. ಇದು ನಮ್ಮನ್ನು ಆಶೀರ್ವದಿಸಿರಿ. ನಿಮ್ಮ ಕೃಪೆ ಅನುಗ್ರಹದಿಂದ ನಮ್ಮನ್ನು ತುಂಬಿರಿ ಪ್ರಭುವೇ. ಪ್ರಭುವಿನ ನುಡಿಗಳನ್ನು ನಾವೀಗ ಆಲಿಸೋಣ. ಅನಂತರ ಯೇಸು ಈ ಸಾಮರ್ಥ್ಯವನ್ನು ಹೇಳಿದರು. ಒಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನಡೆಸಿದ್ದ. ಒಮ್ಮೆ ಅವನು ಬಂದು ಅದರಲ್ಲಿ ಹಣ್ಣನ್ನು ಹುಡುಕಲು ಒಂದೂ ಕಾಣಿಸಲಿಲ್ಲ. ತೋಟಗಾರನನ್ನು ಕರೆದು, ನೋಡು, 3 ವರ್ಷಗಳಿಂದ ಈ ಮರದಲ್ಲಿ ಹಣ್ಣನ್ನು ಹುಡುಕುತ್ತಿದ್ದೇನೆ, ಒಂದಾದರೂ ಕಂಡು ಬರಲಿಲ್ಲ. ಇನ್ನು ಇದನ್ನು ಕಡಿದು ಹಾಕು, ಭೂಮಿಗೆ ಭಾರವಾಗಿ ಅದರ ಸಾರವನ್ನು ಇದೇಕೆ ವ್ಯರ್ಥ ಮಾಡಬೇಕು ಎಂದು ಹೇಳಿದ. ಅದಕ್ಕೆ ತೋಟಗಾರನು, ಸ್ವಾಮಿ, ಈ 1 ವರ್ಷ ಇದು ಹಾಗೆಯೇ ಇರಲಿ ಬಿಡಿ. ಅಷ್ಟರಲ್ಲಿ ಸುತ್ತಲೂ ಪಾತಿ ತೆಗೆದು ಗೊಬ್ಬರ ಹಾಕುತ್ತೇನೆ. ಮುಂದಿನ ವರ್ಷ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಕಡಿದು ಹಾಕೋಣ ಎಂದನು. ಪ್ರಭು ಯೇಸುವೇ, ನಮ್ಮ ಮನ ಪರಿವರ್ತನೆಗಾಗಿ, ನಮ್ಮ ಪಶ್ಚಾತ್ತಾಪಕ್ಕಾಗಿ, ನಾವು ಬದಲಾವಣೆಗೊಂಡು ನಿಮ್ಮ ಬಳಿ ಬರುವುದಕ್ಕಾಗಿ ನೀವು ನಿರಂತರವೂ ಕಾಯುತ್ತಿದ್ದೀರಿ ಮತ್ತು ಕಾಯುತ್ತೀರಿ. ಆದರೆ ನಿಮ್ಮ ಸಹನೆಗೂ ಒಂದು ಮಿತಿ ಇದೆ. ನಾವು ನಿಮ್ಮ ಸಹನೆಯನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು, ನಿಮ್ಮ ಸಹನೆಯನ್ನು ನಾವು ಅಪಾರ್ಥ ಮಾಡಿಕೊಳ್ಳಬಾರದು ಎಂಬುದಾಗಿ ಈ ಮೂಲಕ ನಮಗೆ ತಿಳಿಸುತ್ತಿದ್ದೀರಿ. ಪ್ರಭು ಯೇಸುವೇ, ನಾನು ಮತ್ತು ಪ್ರತಿಯೊಬ್ಬರೂ ಸಹ ಪ್ರತಿ ಕ್ಷಣವೂ ನಿಮ್ಮ ಬಳಿ ಮರಳಿ ಬರುವಂತೆ ನೀವು ಬಯಸುವ ಪ್ರೀತಿ, ಕ್ಷಮೆ, ದಯೆ, ಪಶ್ಚಾತ್ತಾಪ ಎಂಬ ಫಲಗಳನ್ನು ನೀಡುವ ಪ್ರೇರಣೆಯನ್ನು ನಮಗೆ ನೀಡಿರಿ. ವಿಶೇಷವಾಗಿ ನಿಮ್ಮನ್ನು ಸಂಪೂರ್ಣವಾಗಿ ಮರೆತು ತಮ್ಮ ಹಣ, ಅಂತಸ್ತು, ಅಧಿಕಾರ ಅದರಲ್ಲೇ ಮುಳುಗಿ ಹೋಗಿರುವ, ನಿಮ್ಮ ಬಗ್ಗೆ ಗಮನವೊಯ್ಯದ ಪ್ರತಿಯೊಬ್ಬರನ್ನು ನೀವೇ ಪ್ರೇರೇಪಿಸಿರಿ. ಅವರ ಆತ್ಮಿಕ ಜೀವನವು ನಿಮ್ಮ ಬಳಿದೆ, ನಿತ್ಯ ಜೀವವು ನಿಮ್ಮ ಬಳಿದೆ, ನಿಜವಾದ ಜೀವನ ನಿಮ್ಮ ಮೇಲೆ ಅವಲಂಬಿಸಿದೆ ಎಂಬ ಸತ್ಯವನ್ನು ಅರಿತು ಅವರು ಮನ ಬದಲಾವಣೆಗೊಳ್ಳುವಂತೆ, ಪಶ್ಚಾತ್ತಾಪ ಪಡುವಂತೆ ಪ್ರತಿಯೊಬ್ಬರನ್ನ ಪ್ರೇರೇಪಿಸಿ ಆಶೀರ್ವದಿಸಿರಿ ಪ್ರಭುವೇ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವನ್ನು ಈಕ್ಷಿಸಿ ಪ್ರಾರ್ಥಿಸುವ